ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕಳೆದ ಅನೇಕ ದಿನಗಳಿಂದ ನಾವು ವಾಕ್ಯ ಓದ್ತಿರುವಂಥದ್ದೇನೆಂದರೆ ಕರ್ತನ ಪರೀಕ್ಷಿಸುವ ಆತನಾಗಿದ್ದಾನೆ ಎನ್ನುವಂಥ ವಾಕ್ಯ ಭಾಗವನ್ನು ನಾವೆಲ್ಲರೂ ಧ್ಯಾನ ಮಾಡ್ತಿದ್ದೇವೆ. ಸಭಿಕರೇ, ದಯವಿಟ್ಟು ವಾಕ್ಯವನ್ನು ತೆಗೆಯಿರಿ. ಕೀರ್ತನೆ 139ನೇ ಅಧ್ಯಾಯ 23ನೇ ವಚನ. ದೇವ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಯನ್ನು ಗೊತ್ತು ಮಾಡುವುದಾಗಿ. ದೇವರೇ, ನನ್ನನ್ನು ಪರೀಕ್ಷಿಸು, ಕರ್ತನೆ ನನ್ನ ಹೃದಯವನ್ನು ನೋಡು ಎಂದಾಗ ಕೇಳುವಂತಹ ಪ್ರಾರ್ಥನೆ. ನಾವು ಮಾಡುವಂತಹ ಪ್ರಾರ್ಥನೆ, ದೇವರೇ ಅವರನ್ನು ನೋಡು, ಇವರನ್ನು ನೋಡು, ದೇವರೇ ನನ್ನನ್ನು ನೋಡು, ನನ್ನ ಪರಿಸ್ಥಿತಿಗಳು, ನನ್ನ ಒಂದು ಲೌಕಿಕವಾದಂತಹ ಆಶೀರ್ವಾದಗಳು ತಡೆ ಆಗಲ್ಪಟ್ಟಂತನ್ನು ನೋಡು ಎನ್ನುವಂತಹ ಪ್ರಾರ್ಥನೆ ಬೇರೆ ಆಗಿದೆ. ಆದರೆ ಈ ದಿನ ಈ ಒಂದು ಕೀರ್ತನೆಗಾರನು ಮಾಡುವಂತಹ ಪ್ರಾರ್ಥನೆ ನಾನು ನಿನ್ನ ಮಾಡಬೇಕಾಗಿದೆ. ದೇವ, ಅವರನ್ನು ಇವರನ್ನು ಅಲ್ಲ, ನನ್ನ ಪರಿಸ್ಥಿತಿಗಳು, ಲೋಕದಲ್ಲಿ ನಿಂತು ಹೋಗಿರುವಂತಹ ಪರಿಸ್ಥಿತಿಗಳು, ಆಶೀರ್ವಾದಗಳು ನಿಂತಿವೆಯೋ ಎನ್ನುವಂತಹ ಒಂದು ಜೀವಿತ ಅಲ್ಲ, ನನ್ನ ಅಂತರಂಗವನ್ನು ನೋಡು, ನನ್ನ ಹೃದಯದಲ್ಲಿರುವಂತಹ ಕಲ್ಮಶವನ್ನು ತೆಗೆದು ಹಾಕು, ನನ್ನನ್ನು ಶೋಧಿಸು, ನನ್ನನ್ನು ಸರಿಪಡಿಸು ಎಂತಹ ಪ್ರಾರ್ಥನೆಯನ್ನು ನಾವು ಮಾಡುವವರಾಗಿರೋಣ. ಕರ್ತನಲ್ಲಿ ಪ್ರಿಯರೇ, ನನ್ನ ಆಲೋಚನೆಯನ್ನು ಗೊತ್ತು ಮಾಡಿಕೋ ದೇವರೇ. ನನ್ನ ಆಲೋಚನೆ ನನ್ನ ಹಿಡಿತದಲ್ಲಿ ಇಲ್ಲ, ನನ್ನ ಹೃದಯದ ಬಯಕೆಗಳು ನನ್ನ ಹಿಡಿತದಲ್ಲಿ ಇಲ್ಲ. ಅದು ಎಷ್ಟೆಲ್ಲ ಆಲೋಚಿಸಿದಾಗಿ ಎಷ್ಟೆಲ್ಲ ಸರಿಪಡಿಸ್ಕೊಳ್ಬೇಕಾದ್ರೂ ಸಹ ಆಗ್ತಲಿಲ್ಲ. ಈ ದಿನ ದೇವರೇ, ನಾನು ನಿನ್ನ ಹತ್ರ ಬರ್ತೇನಪ್ಪ, ನನ್ನ ಆಲೋಚನೆಯನ್ನು ಗೊತ್ತು ಮಾಡಿಕೊ, ನನ್ನ ಹೃದಯವನ್ನು ಪರಿಶೀಲಿಸು, ನನ್ನನ್ನು ನಿನ್ನಲ್ಲಿ ಸ್ಥಿರಗೊಳಿಸುವುದಾಗಿ. ಕರ್ತನಲ್ಲಿ ಪ್ರಿಯರೇ, ಕೀರ್ತನೆ 139:23 ಹೇಳುವಂಥ ವಾಕ್ಯದ ಪ್ರಕಾರವಾಗಿ ನಾನು ಮತ್ತು ನೀನು ಸಹ ಕರ್ತನಲ್ಲಿ ಪ್ರಾರ್ಥಿಸುವವರಾಗಿರೋಣ. ಕರ್ತನ ಹತ್ರ ಬಂದು ದೇವರ ನನ್ನನ್ನು ಪರೀಕ್ಷಿಸಿ ನನ್ನ ಅಂತರಂಗವನ್ನು ಬದಲಾಯಿಸುವುದಾಗಿ ಹೇಳುವವರಾಗಿರೋಣ. ಹಾಗಾಗುವಂತೆ ಕರ್ತನು ನಮ್ಮೆಲ್ಲರಿಗೂ ಶುಭವನ್ನು ಅನುಗ್ರಹ ಮಾಡಲಿ. ಆಮೇನ್.